ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ ಇವತ್ತಿಂದ ವ್ಲಾಗ್ ಏನು ಅಂತ. ಹೌದು, ಇವತ್ತು ಹೊರಗಡೆ ಹೋಗ್ತಿರೋದ್ರಿಂದ ಇವತ್ತು ಕಂಪ್ಲೀಟ್ಲಿ ಅದೇ ವಿಡಿಯೋ ಆಗಿರುತ್ತೆ. ಟ್ರಿಪ್ಗೆ ಹೋಗ್ತಿರೋಂಥ ವಿಡಿಯೋ. ಇವತ್ತು ಬೆಳಗ್ಗೆ 5:30ಇಂದನೇ ದಿನ ಶುರುವಾಯಿತು. ನಮ್ಮ ಮನೆಯವ್ರು ಬೆಳಗ್ಗೆ 5:30ಗೆ ಡ್ಯೂಟಿಗೆ ಹೋದರು. ಅವ್ರು ಹೋಗ್ತಿದ್ದಂಗೆ ಇನ್ನೇನು ಮತ್ತೆ ನಾನೇನು ಮಲ್ಕೊಳ್ಳೋಕೆ ಹೋಗಲಿಲ್ಲ. ಚಿನ್ನಮ್ಮ ಎದ್ದು ಸ್ನಾನ ಮಾಡಿ ಮತ್ತೆ ಮಲ್ಕೊಂಡಿದ್ದಾರೆ. ಅವ್ರು ನೈಟ್ ಮಲ್ಕೊಂಡಿದ್ದೆ 2 ಗಂಟೆಗೆ. ಹೊರಗಡೆ ಹೋಗ್ತೀವಿ ಅನ್ನೋ ಖುಷಿಗೋ ಏನೋ ಗೊತ್ತಿಲ್ಲ, ನಿದ್ದೆನೇ ಬಂದಿಲ್ಲ. ಎಲ್ಲಾದರೂ ಹೋಗ್ತೀವಿ ಅಂತ ಅಂದಾಗ ಹಾಗೆ ಅಲ್ವಾ, ಅಯ್ಯೋ ಯಾವಾಗ ಬೆಳಗಾಗುತ್ತೋ, ಯಾವಾಗ ಹೋಗ್ತೀವೋ ಅನ್ನೋದೇ ಆಗಿರುತ್ತೆ. ಹಾಗಾಗಿ ನಮಗೂ ಸರಿಯಾಗಿ ನಿದ್ದೆ ಬಂದಿಲ್ಲ. ಆದರೂ ಬೆಳಗ್ಗೆನೂ ಯಾಕೋ ಮತ್ತೆ ಮಲ್ಕೋಬೇಕು ಅಂತಲೂ ಅನಿಸಿಲ್ಲ. ಇನ್ನು ಎದ್ದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ನಿನ್ನೆ ಅರ್ಧಕ್ಕೆ ಏನೇನು ನಿಲ್ಲಿಸಿದ್ದೆ ಎಲ್ಲ ಪ್ಯಾಕಿಂಗು, ಮತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾಯಿತು. ಇನ್ನು ಸ್ನಾನ ಎಲ್ಲ ಆಯಿತು, ಪೂಜೆನೂ ಆಯಿತು, ತಿಂಡಿನೂ ಆಯಿತು, ಕಾಫಿ ಕೂಡ ಆಯಿತು. ಇನ್ನು ಚೆನ್ನಮ್ಮ ಎದ್ದೇಳಬೇಕು, ಅವರಿಗೆ ತಿಂಡಿ ಮಾಡಿಸ್ಬೇಕು, ಹಾಲು ಕೊಡಬೇಕು. ಇನ್ನು ನಮ್ಮ ಮನೆಯವ್ರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನು ಅವ್ರು ಬಂದಮೇಲೆ ಮತ್ತು ಅವ್ರದ್ದು ಏನೇನಿದೆ, ಏನೇನು ತೊಗೋಬೇಕು ಎಲ್ಲ ತೊಗೊಂಡು ಮತ್ತೆ ಇನ್ನೊಂದು ಸಲ ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಹೊರಡೋಣ. ಅದಕ್ಕೆ ಇನ್ನೂ ಸಾಕಷ್ಟು ಟೈಮ್ ಇದೆ. ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗೋದ್ರಿಂದ ಈಗಿಂದ ಏನಕ್ಕೆ ರೆಡಿಯಾಗಿ ಕುತ್ಕೊಳ್ಳೋದು, ಫ್ರೆಶ್ನೆಸ್ ಹೋಗಿಬಿಡುತ್ತೆ ಅಂತ ಇನ್ನೂ ನಾನು ರೆಡಿ ಆಗಲಿಲ್ಲ, ಹಾಗೇ ಇದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇವತ್ತು ಇಡೀ ದಿನ ವ್ಲಾಗಲ್ಲಿ ಇರ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಏನ್ರಿ, ಏನು ಅನ್ನಿಸ್ತಿದೆ ಆಫ್ಟರ್ ಲಾಂಗ್ ಟೈಮ್ ಟ್ರಿಪ್ ಹೋಗ್ತಾರದು? ಚಿನ್ನಮ್ಮ ನಿಮ್ಗೇನು ಅನ್ನಿಸ್ತಾ ಇದೆ ಹೇಳಿ, ಏನು ಅನ್ನಿಸ್ತಾ ಇದೆ ಟ್ರಿಪ್ಗೆ ಹೋಗ್ತಿರೋದು ಹೇಳಿ? ನೀವೇನು ಹೇಳಲ್ವಾ? ಮಳೆ ಬಂದು ನಿಂತಿದೆ ಇವಾಗ. ಟಿ ಆನ್ ದ ವೇ ಬರ್ತಾ ಇದೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡಿ ಎಲ್ಲರೂ. ಸಣ್ಣ ಹೋಗ್ಬಿಟ್ಟಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಯಾರಾದರೂ ಹೇಳ್ತಾರೇನೋ ಅಂತ ಕಾಯ್ತಾ ಇದ್ದೆ. ಎಲ್ಲರೂ ನೋಡ್ತಿದ್ದಾಗೇ ಏನೋ ಗೊತ್ತಿಲ್ಲ, ಮತ್ತೆ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಯಿತು. ಅದು ನೀವು ಕೂಡ ವಿಡಿಯೋಗಳಲ್ಲಿ ನೋಡ್ತಿರ್ಬೋದು. ಹಾಗೆ ಗಾಡಿನಲ್ಲಿ ಸಾಂಗ್ಸ್ಗಳನ್ನ ಹಾಕಿರೋದ್ರಿಂದ ಕಾಪಿರೈಟ್ಸ್ ಕ್ಲೈಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒರಿಜಿನಲ್ ಆಡಿಯೋನ ನಾನು ಮ್ಯೂಟ್ ಮಾಡಿದ್ದೀನಿ. ಅದಕ್ಕೆ ನಾನೀಗ ವಾಯ್ಸ್ ಕೊಡ್ತಾಯಿದ್ದೀನಿ. ಈಗ ನಾವು ಒಂದು ಬ್ರೇಕ್ನ ತೊಗೊಂಡಿದ್ದೀವಿ. ಅದು ಎಲ್ಲಿ ಅಂದರೆ ಮಳವಳ್ಳಿ ಗೌರ್ನಮೆಂಟ್ ಹಾಸ್ಪಿಟಲ್ ಎದುರಿಗೆ ನಾವು ಸ್ಟಾಪ್ ಮಾಡಿದ್ವಿ. ಇದು ನಾನು ಹುಟ್ಟಿದಂಥ ಹಾಸ್ಪಿಟಲ್ಲು. ನಮ್ಮ ಊರು ಕೂಡ, ನಮ್ಮ ಊರು ನಮ್ಮ ಜನ ಅಂತಂದರೆ ಏನೋ ಒಂಥರ ಖುಷಿ. ಅದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟನೇ ಹೌದು. ಇನ್ನು ಮಳವಳ್ಳಿ ಬಿಡ್ತಿದ್ದಾಗೇ ಮಳೆ ಸ್ಟಾರ್ಟ್ ಆಯಿತು. ವಾತಾವರಣ ತಂಪಾಗಿದ್ದಿದ್ದಕ್ಕೋ ಏನೋ, ಮಳೆ ಬರ್ತಿದ್ದಕ್ಕೋ ಏನೋ, ಅಥವಾ ತುಂಬ ದಿನಗಳಾಗಿದ್ದಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿದ್ರಿಂದನೋ ಏನೋ, ಹೇಗೆ ಜರ್ನಿ ಹೋಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಮಳವಳ್ಳಿಗೆ ಬಸ್ಸಲ್ಲಿ ಬಂದರೆ ಏನಿಲ್ಲ ಅಂದರೂ ಬೆಂಗಳೂರಿಂದ 2 ಅವರ್ ಬೇಕಾಗತ್ತೆ. ಆದರೆ ಇಲ್ಲಿ ನಾವು 1-1.5 ಅವರ್ಗೆ ಮಳವಳ್ಳಿ ಬಿಟ್ಬಿಟ್ಟಿದ್ವಿ. ಇಷ್ಟು ಬೇಗ ಬಂದ್ಬಿಟ್ವಾ ಅಂತ ಅನ್ನಿಸ್ತಾ ಇತ್ತು. ಮಧ್ಯಾಹ್ನ ಯಾರೂ ಊಟನೇ ಮಾಡಿರಲಿಲ್ಲ. ಊಟಕ್ಕೆ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ರೊಟ್ಟಿ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದರೂ ಕೂಡ ಯಾರಿಗೂ ತಿನ್ನೋದಕ್ಕೆ ಮನಸ್ಸೇ ಇಲ್ಲ. ಹೊರಗಡೆ ಹೋಗ್ತಿದ್ದೀವಲ್ಲ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಹೊರಗಡೆನೇ ತಿನ್ನೋಣ ಅನ್ನೋ ಥರ ಫೀಲ್ ಇತ್ತು. ಇನ್ನೂ ಆಗ್ತಾನೆ ಮಳೆ ಬಂದು ಕೂಡ ನಿಂತಿತ್ತು. ವೆದರ್ ಕೂಡ ತುಂಬ ಕೋಲ್ಡ್ ಇದ್ದಿದ್ದರಿಂದ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಿಂದೆಗಡೆ ಅನ್ನ ಟೇಸ್ಟ್ ಮಾಡಿ ಕೊಡ್ತಿದ್ದಾರೆ. ಬಿಸಿ ಗೊತ್ತಾಗೋದಿಲ್ಲ.
ಈ ರೀತಿ ಹೊರಗಡೆ ಎಲ್ಲಾದರೂ ಹೋಗಬೇಕಾದಾಗ ಓನಾಗಿ ವೆಹಿಕಲ್ ಮಾಡ್ಕೊಂಡು ಹೋಗೋದ್ರಿಂದ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅನಿಸುತ್ತೋ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಗೋದು. ಮಳೆ ಬಂದು ನಿಂತೋಗಿದ್ರಿಂದ ನಮಗೂ ಕೂಡ ಲೈಟಾಗಿ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾವು ಹನೂರಲ್ಲಿ ಇನ್ನೊಂದು ಬ್ರೇಕ್ನ ತೊಗೊಂಡಿದ್ವಿ. ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಇನ್ನು ನನ್ನ ಮಗಳು ಹೊರಗಡೆ ಹೋಗ್ತಿದ್ದೀವಲ್ಲ ಅನ್ನೋ ಸಿರಿಗೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಇವಾಗ ಏನು ತಿಂತಿದ್ದಾಳೆ ಅಂತ ನೀವೇ ನೋಡಿ. ಒಂದು ಕಡೆ ಅಲ್ಲದೆ ಎರಡೆರಡು ಕಡೆ ಹೋಗಿ ಟೇಸ್ಟ್ ಮಾಡಿ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಫಿಕ್ಸ್ ಆಗಿ ತಿಂದ್ಕೊಂಡು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು, ಇನ್ನು ಮಕ್ಕಳು ಕೂಡ ಮುಂದೆ ಏನಾದರೂ ಹಾಲು ಬೇಕು ಅಂತ ಹಠ ಮಾಡಬಾರ್ದು ಅಂತ ಅವ್ರಿಗೂ ಸ್ವಲ್ಪ ಲೈಟಾಗಿ ಹಾಲೆಲ್ಲ ಕುಡಿಸ್ಕೊಂಡು ಮುಂದೆ ಹೊರಟಿದ್ದು ಮಲೆಮಹದೇಶ್ವರ ಬೆಟ್ಟಕ್ಕೆ. ಇದು ನಮಗೆ ಮನೆ ದೇವರಾಗಿರೋದ್ರಿಂದ ಪ್ರತಿ ವರ್ಷ ನಾವು ಹೋಗ್ತಾನೆ ಇರ್ತೀವಿ. ನಮ್ಮನ್ನು ಬಿಟ್ಟು ಇನ್ನು ನಮ್ಮ ಜೊತೆ ಯಾರೆಲ್ಲ ಫ್ರೆಂಡ್ಸ್ ಬಂದಿದ್ರು ಅವರು ಇದೇ ಮೊದಲನೇ ಬಾರಿಗೆ ಬೆಟ್ಟಕ್ಕೆ ಬರ್ತಾ ಇದ್ದಿದ್ದು. ಆದರೆ ಅವ್ರನ್ನ ಡೇ ಟೈಮಲ್ಲಿ ಕರ್ಕೊಂಡು ಬಂದಿದ್ದರೆ ಅವ್ರಿಗೆ ಇನ್ನೂ ಸ್ವಲ್ಪ ಖುಷಿ ಆಗಿರೋದೇನೋ. ಯಾಕಂದರೆ ಘಾಟ್ ಸೆಕ್ಷನ್ ಎಲ್ಲ ಅವರು ಡೇ ಟೈಮಲ್ಲಿ ನೋಡಿದ್ರೇ ಅವ್ರಿಗೆ ಗೊತ್ತಾಗಿರೋದು ಎಷ್ಟು ಚೆನ್ನಾಗಿದೆ ಅನ್ನೋದು. ಅವ್ರಿಗೆ ಅದೇ ಬಿಸ್ನೆಸ್ ಇಲ್ಲಿ. ಚೆನ್ನಾಗಿದೆ ಅಲ್ವಾ? ಅದು ಒಳ್ಳೆ ಕೇಕ್ ಸ್ಪೆಷಲ್. ಹಾಯ್ ಹಾಯ್ ಹಾಯ್. ಹೋಗಮ್ಮ ಟಿವಿಯಲ್ಲಿ ಬರ್ತೀವಿ, ಹೋಗಮ್ಮ ನೀನು ಟಿವಿಲಿ ಬರ್ತೀವಿ, ಹೋಗಮ್ಮ ನೀನು ಅಂತ ಶೇಖರಣ. 27 ಮನೆಯಲ್ಲಿ ನಲ್ದು ನಾಟ್ಯ ಮಾಡುವಂತ ಮತ್ತು ಮೈಕಾರ ಮಾಧವ ಸ್ವಾಮಿ ಪಾದಕ್ಕೊಂದ್ಸಲ ಉಗೇನ್ರಪ್ಪ. ಜೇರುಂಡೆ ಜೋ ಎಂದು ಜೇನಿಂದು ಸೋ ಎಂದು ಫೈನಲಿ ನಾವು ಬಂದಿದ್ದೀವಿ ಬೆಟ್ಟ. ಏನೇ ಒಂದು ಶುರುವಿಗೂ ಮುಂಚೆ ಭಗವಂತನ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ. ನಾವು ಕೂಡ ಈ ಟ್ರಿಪ್ಪನ್ನು ಶುರು ಮಾಡಿರುವಂಥದ್ದು ಭಗವಂತನ ದರ್ಶನದಿಂದ. ದರ್ಶನ ಎಲ್ಲ ಚೆನ್ನಾಗಾಯಿತು, ಪ್ರಸಾದ ಕೂಡ ತುಂಬ ಚೆನ್ನಾಗಿ ಸಿಕ್ತು, ತುಂಬ ಚೆನ್ನಾಗಿತ್ತು ಕೂಡ. ಇನ್ನು ನಾವು ಶ್ರೀಶೈಲ ಭವನದಲ್ಲಿ ರೂಮ್ಸ್ನ ಬುಕ್ ಮಾಡಿದ್ವಿ. ಇನ್ನು ರೂಮ್ಗೆಲ್ಲ ಬಂದು ಚೆಕಿನ್ ಆಗಿ ಎಲ್ಲರೂ ರೆಸ್ಟ್ ಮಾಡಲಿದ್ದೀವಿ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮತ್ತೆ ನಾಳೆ ಬೆಳಿಗ್ಗೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನಾನು ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ತೀನಿ. ಗುಡ್ ನೈಟ್.